ಆವತ್ತಿನ ಸಂದರ್ಭದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದು ಕಾಂಗ್ರೆಸ್ನವರು ನನಗೆ ಹೇಳಿದ್ರು ಒಂದ್ಸಲ, ನೀವು ಅಧಿಕಾರದಲ್ಲಿದ್ದೀರಿ, ನೀವು ಸಮಾಜದ ಒಬ್ಬರ ಪ್ರಮುಖ ವ್ಯಕ್ತಿಗಳಾಗಿ ನೀವು ಈ 2A ಮಾಡಿಕೊಟ್ರೆ ನಾನು ಬೆಳಗಾವಿಯಿಂದ ಬಂದು 1 kg ಕುಂದ ತಂದು ನಿಮ್ಗೆ ಸನ್ಮಾನ ಮಾಡ್ತೀನಿ ಅನ್ನುವಂಥದ್ದನ್ನು ಬೆಳಗಾವಿ ವಿಧಾನಸಭೆ ನಡೆದಿರುವಂಥ ಸಂದರ್ಭದಲ್ಲಿ ಹೇಳಿದರು. ಆದರೆ ಅವತ್ತಿನ ಸಂದರ್ಭದಲ್ಲಿ ನಾನು ಮಾತಾಡಿದೆ, ಒಂದು ವೇಳೆ ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಯಾಕೆಂದರೆ ಅವರೇ ಹೇಳಿರುವಂಥದ್ದು, ನಿಮ್ಮ ಕಡೆ ಆಗದೇ ಇದ್ದರೆ ನಾವು 3 ತಿಂಗಳಲ್ಲಿ ಸರ್ಕಾರ ಬಂದ ಮೇಲೆ 2A ಮಾಡಿ ನಾವು ನಿಮ್ಮ ಮನೆಗೆ ಬರ್ತೀವಿ, ನೀವು ಒಂದು ಜೊತೆ ಬಂಗಾರದ ಬಳಿಯನ್ನು ತಂದು ನನಗೆ ಸನ್ಮಾನ ಮಾಡಬೇಕು ಅನ್ನುವಂಥದ್ದನ್ನು ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಎಲ್ಲ ಟಿ ವಿದಲ್ಲಿ ಬಂದಿತ್ತು. ಅಮ್ಮ, ನಾನು ಇವತ್ತು ಕೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಜೊತೆ ಹೋರಾಟ ಮಾಡಿದವರನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಜೊತೆ ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸಿದ್ರು 600-700 ಕಿಲೋಮೀಟರ್ವರೆಗೆ ಅವ್ರು ಕೇಳ್ತಾ ಇದ್ದೀನಿ. ನಿಮ್ಮ ಸರ್ಕಾರ ಬಂದು 18 ತಿಂಗಳ ಮೇಲೆ ಆಯಿತು, ಎಲ್ಲಿ ವಿಧಾನಸಭೆ ಒಳಗಡೆ ಹೊರಗಡೆ ಒಂದೇ ಒಂದು ಧ್ವನಿ ಇಲ್ಲ. ನೀವು 3 ತಿಂಗಳಲ್ಲಿ ಮಾಡಿಕೊಡ್ಬೇಕಾಗಿರುವಂಥದ್ದನ್ನು ನೀವು ಇವತ್ತಿಗೂ ಮಾಡಿಕೊಟ್ಟಿಲ್ಲ. ನೀವಿನ್ನೂ 3 ತಿಂಗಳು ಟೈಮ್ ತೊಗೊಳ್ರಿ. ನೀವೊಂದು ಜೊತೆ ಬಂಗಾರದ ಬಳಿಯಲ್ಲಿ ಕೇಳಿದಿರಿ, ನಾನು 1 kg ಬಂಗಾರದ ಆಭರಣಗಳನ್ನು ಮಾಡಿಸಿ 10,000ಕ್ಕಿಂತಲೂ ಹೆಚ್ಚು ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿಗಳ ಒಂದು ಸಭೆಯನ್ನು ಕರೆದು 3 ಪೀಠದ ಸಮಾಜದ ಸ್ವಾಮೀಜಿಯವರನ್ನು ಕರೆದು ನಿಮಗೆ ಆಶೀರ್ವಾದ ಮಾಡಿ ಸನ್ಮಾನ ಮಾಡ್ತೇವೆ. ಅಧಿಕಾರ ತಗೊಳ್ಳುವಾಗ, ಹೋಡ್ ತಗೊಳ್ಳುವಾಗ ಪಂಚಮಸಾಲಿ ನೆನಪಾಗ್ತದೆ, ಅವತ್ತು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡುವಂಥದ್ದು ನೆನಪಾಗ್ತದೆ. ಅಧಿಕಾರ ಸಿಕ್ಕ ಮೇಲೆ ಯಾವುದೇ ರೀತಿಯಿಂದ ಹೋರಾಟವಿಲ್ಲ, ಏನೂ ಇಲ್ಲ. ಅದು ಸಲಾಗಿ 3 ಪೀಠ ಆಗಲಿಕ್ಕೆ ಮುರುಗೇಶ್ ನಿರಾಣಿ ಅಳಿಲು ಸೇವೆ ಇದೆ. ಈ ಸಮಾಜದ ಕಟ್ಟಕಡೆ ಮನುಷ್ಯನ ಮೇಲೆ ತರಲಿಕ್ಕೆ ನಾವು ದಿನನಿತ್ಯ ಬೇರೆದವ್ರ ಥರ ಪೇಪರ್ದಲ್ಲಿ ಟಿ ವಿದಲ್ಲಿ ಬರುವಂಥ ಹೋರಾಟವನ್ನು ಮಾಡ್ತಾ ಇಲ್ಲ. ಕಾನೂನುಬದ್ಧವಾಗಿ ಇದಕ್ಕೆ 2A ಸಿಗಬೇಕು, ಇಲ್ಲಿರುವಂಥ ಆರ್ಥಿಕ ಮಟ್ಟದಲ್ಲಿ ಹಿಂದುಳಿದಿರುವಂಥವ್ರ ಮೇಲೆ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ವಿನಾಕಾರಣವಾಗಿ ಸನ್ಮಾನ್ಯ BS ಯಡಿಯೂರಪ್ಪನವ್ರ ಮೇಲೆ ಆಪಾದನೆ ಮಾಡುವಂಥದ್ದು ನಿಲ್ಲಿಸಬೇಕು. ನಾನು ಕಳೆದ 30 ವರ್ಷಗಳಿಂದ ಯಡಿಯೂರಪ್ಪನವರ ಜೊತೆ ಅವ್ರ ಕುಟುಂಬದ ಜೊತೆಗೆ ಇದ್ದೇನೆ. ಅವ್ರು ಯಾವತ್ತೂ ಸಹಿತ ಅವ್ರ ಕನಸು ಮನಸ್ಸದಲ್ಲಿ ಸಹಿತ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಮಾಡಿಲ್ಲ ಅನ್ನೋಂಥದ್ದು ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ.